ನಮಸ್ಕಾರ. ತಿರುಪತಿಗೆ ಹೋದಾಗ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈ ಒಂದು ಚಿಕ್ಕ ಮಂತ್ರ ಆ, ಪಠಿಸಿ ನೋಡಿ. ತಿರುಪತಿ ತಿಮ್ಮಪ್ಪನ ಆ, ಪವಾಡ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸನ್ನಿಧಿಯಲ್ಲಿ ಎಲ್ಲರೂ ನಾವೆಲ್ಲ ತಿರುಪತಿಗೆ ಹೋಗ್ತಾ ಇರ್ತೀವಿ ಅಲ್ವಾ? ತಿರುಪತಿಗೆ ಯಾವತ್ತೇ ಹೋಗೋದಾದರೂ ಶನಿವಾರದಂದು ಹೋಗಿ, ಶ್ರವಣ ನಕ್ಷತ್ರ ಬಂದಾಗ ಹೋಗಿ, ಅಥವಾ ಗುರುವಾರ ಶ್ರವಣ ನಕ್ಷತ್ರ ಬಂದಾಗ ಹೋಗಿ, ಏಕಾದಶಿ ತಿಥಿ, ತೃತೀಯ ತಿಥಿ, ಈ ಒಂದು ತಿಥಿಗಳಲ್ಲಿ ಹೋಗಿ, ಶನಿವಾರ ಅಥವಾ ಗುರುವಾರ ಇಂಥ ಸಮಯದಲ್ಲಿ ಹೋದಾಗ ತುಂಬ ಒಂದು ಪಾಸಿಟಿವ್ ಎನರ್ಜಿ ಅಂತೂ ಇದ್ದೇ ಇರುತ್ತೆ. ಎಸ್ಪೆಷಲಿ ತಿರುಪತಿ ತಿಮ್ಮಪ್ಪನದ ಸನ್ನಿಧಿಯಲ್ಲಿ ಹೋದಾಗ ಈ ಒಂದು ಮಂತ್ರ ಕ್ಯೂನಲ್ಲಿ ನಿಂತಾಗ, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡುವ ಸಂದರ್ಭದಲ್ಲಿ, ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈ ಮಂತ್ರ ಪಠಿಸಿ ಖಂಡಿತವಾಗಲೂ ತಿರುಪತಿ ತಿಮ್ಮಪ್ಪನ ಮಹಿಮೆ ಪವಾಡ ವೈಯಕ್ತಿಕವಾಗಿ ಗೊತ್ತಾಗಬೇಕು. ಅವರಿಗೆ ಇಂಡಿವಿಜುವಲ್ಲಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಆದಲ್ಲಿ ಮಾತ್ರ ಏನು ಅದರದ್ದು ಪವಾಡ ಅಂತ ಗೊತ್ತಾಗ್ತಾ ಹೋಗುತ್ತೆ. ಯಾವ ಮಂತ್ರ ಅಂತ ಚಿಕ್ಕ ಮಂತ್ರ ಹೇಳ್ತೀನಿ. ಮೊದಲು ಹೊಸದಾಗಿ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಎಸ್ಪೆಷಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮೊದಲು ಲಕ್ಷ್ಮೀ ಮಂತ್ರನ ಪಠಿಸ್ಬೇಕು. ಲಕ್ಷ್ಮೀ ದೇವಿನ ಸಂತೃಪ್ತಿ ಪಡಿಸ್ಬೇಕು. ಲಕ್ಷ್ಮೀ ದೇವಿಗೆ ನಾವು ಲಕ್ಷ್ಮೀನ ಮಂತ್ರದ ಮುಖಾಂತರ ಆಹ್ವಾನ ಮಾಡಿ ನಂತರ ನಾರಾಯಣನಿಗೆ ಹೋಗಬೇಕು. ಆವಾಗ ನಾರಾಯಣನಿಗೆ ಭಾಳ ಇಷ್ಟ ಆಗುತ್ತೆ. ಓಂ ಲಕ್ಷ್ಮೀ ಸ್ವಾಹ, ಓಂ ಲಕ್ಷ್ಮೀ ಸ್ವಾಹ. ನಂತರ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರ. ನೆಕ್ಸ್ಟು ಗೋವಿಂದ ಗೋವಿಂದ, ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ. ಈ ಮಂತ್ರಣ ಮತ್ತು ಕೊನೆಗೆ ಲಕ್ಷ್ಮೀ ಮಂತ್ರಣೆ. ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ. ಧನಂ 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 ದೇಹಿ 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 ಫಟ್ ಸ್ವಾಹ. ಈ ಒಂದು ರಿಲೇಟೆಡ್ಸ್ ಹೆಚ್ಚಾಗಿ ಈ ಮಂತ್ರಗಳ ಪಠಣೆ ಮಾಡಿ. ಓಂ ನಮೋ ನಾರಾಯಣಾಯ, ಆರೋಗ್ಯ ಮತ್ತು ಧನಪ್ರಾಪ್ತಿಗೆ, ಆರೋಗ್ಯ ಮತ್ತು ಧನಪ್ರಾಪ್ತಿಗೆ. ನಾರಾಯಣಾಯ, ಲಕ್ಷ್ಮಿ ಧನ ಡಬ್ಬಲ್ ಧನಪ್ರಾಪ್ತಿಗೆ. ಈ ಮಂತ್ರಗಳು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ದರ್ಶನಕ್ಕೆ ಹೋಗುವಾಗ, ದರ್ಶನ ಮಾಡುವಾಗ, ದರ್ಶನದಲ್ಲಿ ಪಾಲ್ಗೊಂಡಾಗ ಮನಸ್ಪೂರ್ವಕವಾಗಿ ಈ ಮಂತ್ರಗಳು ಪಠಣೆ ಮಾಡಿ ತಿರುಪತಿ ತಿಮ್ಮಪ್ಪನ ಪವಾಡ ಏನು ಅಂತ ವೈಯಕ್ತಿಕವಾಗಿ ಆಗಬೇಕು. ಯಾಕಂದರೆ ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಎರಡೂ ಕೊಡೋದು ಲಕ್ಷ್ಮೀನಾರಾಯಣನೇ. ಅಫ್ಕೋರ್ಸ್ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಎಲ್ಲ ನಮ್ಮೆಲ್ಲರ ಧರ್ಮ. ಜೊತೆಗೆ ಈ ಲಕ್ಷ್ಮೀನಾರಾಯಣ ಎಸ್ಪೆಷಲಿ ತಿರುಪತಿ ತಿಮ್ಮಪ್ಪನಿಗೆ ಹೋದಾಗ ಈ ಮಂತ್ರಗಳು, ಚಿಕ್ಕ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಖಂಡಿತವಾಗ್ಲೂ ಇಷ್ಟಾರ್ಥ ಸಿದ್ಧಿ, ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ. ಒಂದು ಆರೋಗ್ಯ ಮತ್ತು ಧನಪ್ರಾಪ್ತಿ ಖಂಡಿತವಾಗ್ಲೂ ಆ ಲಕ್ಷ್ಮೀನಾರಾಯಣ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.